ಹಾಯ್, ನಮ್ಮ 5, 8 ಹಾಗೆ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೋರ್ಡ್ ಎಕ್ಸಾಮ್ ಅಥವಾ ಪಬ್ಲಿಕ್ ಎಕ್ಸಾಮ್ ನಡೀತಾ ಇತ್ತು. ಈಗ ಆ ಎಕ್ಸಾಮ್ ಅನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ. ಅಂದ್ರೆ ಸುಪ್ರೀಂ ಕೋರ್ಟ್ನವರು ತಡೆಯಾಜ್ಞೆಯನ್ನ ಹೊರಡಿಸಿದ್ರು, ಅದಕ್ಕೋಸ್ಕರ ಎಕ್ಸಾಮ್ ಅನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ. ಈಗ ನಮ್ಮ 5, 8 ಹಾಗೆ 9ನೇ ತರಗತಿ ವಿದ್ಯಾರ್ಥಿಗಳು ಎಕ್ಸಾಮ್ ಯಾವಾಗ ಆಗತ್ತೆ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ರು. ಸರಿನಾ? ಅದಕ್ಕೆ ಸಂಬಂಧ ಕೆಲವು ವಿಷಯಗಳನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ತಿದ್ದೇವೆ. ಮೊದಲಾಗಿ, ಈಗ ಸುಪ್ರೀಂ ಕೋರ್ಟ್ನವರು ಈ ಎಕ್ಸಾಮ್ಗೆ ತಡೆಯಾಜ್ಞೆಯನ್ನ ಹೊರಡಿಸಿದ್ದಾರೆ, ಅದಕ್ಕೋಸ್ಕರ ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ. ಈಗ ಮುಂದಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ನಿಂದ ಆದೇಶ ಬಂದ ನಂತರ ಎಕ್ಸಾಮ್ ಆಗತ್ತಾ ಅಥವಾ ಇಲ್ವಾ ಅದು ನಮಗೆ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಈಗ ಎಕ್ಸಾಮ್ ನಡೆಸೋದಕ್ಕೆ ಅವಕಾಶವನ್ನ ಕೊಟ್ರೆ, ನಮ್ಮ ಸುಪ್ರೀಂ ಕೋರ್ಟ್ನವರು ಎಕ್ಸಾಮ್ ಅನ್ನ ನಡೆಸೋದಕ್ಕೆ ಅವಕಾಶವನ್ನ ಕೊಟ್ರೆ ಅದರ ನಂತರ ಈ ಎಕ್ಸಾಮ್ ಡೇಟ್ಸ್ ಅನ್ನ ಮತ್ತೆ ಅನೌನ್ಸ್ ಮಾಡ್ತಾರೆ. ಅಂದ್ರೆ ಬಾಕಿ ಇರುವಂತಹ ಎಕ್ಸಾಮ್ಸ್ ಏನಿದಾವೆ ಅವುಗಳನ್ನ ಯಾವಾಗ ನಡೆಸುವಂತ ಡೇಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಅದರ ನಂತರ ಎಕ್ಸಾಮ್ಸ್ ಆಗತ್ತೆ. ಇದು ಎಕ್ಸಾಮ್ ನಡೆಸೋದಕ್ಕೆ ನಮ್ಮ ಸುಪ್ರೀಂ ಕೋರ್ಟ್ನವರು ಅವಕಾಶ ಕೊಟ್ರೆ ಮಾತ್ರ. ಸರಿನಾ? ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ನಿಂದ ಆದೇಶ ಬರೋವರೆಗೆ ನಮಗೆ ಯಾವುದೇ ಇನ್ಫಾರ್ಮೇಶನ್ ಗೊತ್ತಿರಲ್ಲ. ಸೊ ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಇನ್ಫಾರ್ಮೇಶನ್ ಬಂದ್ರೆ ಆದಷ್ಟು ಬೇಗ ಹೇಳ್ತೀನಿ. ಆಲ್ ದ ಬೆಸ್ಟ್. ರಿಲ್ಯಾಕ್ಸ್ ಆಗಿರಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.